ಬ್ಯಾಕ್ ಚೀಫ್ ಸೆಕ್ರೆಟರಿ ಆದೇಶಕ್ಕೂ ಡೋಂಟ್ ಕೇರ್ ಎಂದ ಸರ್ಕಾರಿ ಅಧಿಕಾರಿಗಳು. ಆರೋಗ್ಯ ಇಲಾಖೆ ಅಧಿಕಾರಿ ಸಿಬ್ಬಂದಿ ನಡೆಯಿಂದ ಸಚಿವರಿಗೆ ಭಾರೀ ಮುಜುಗರ ಆದಂತಾಗ್ಬಿಟ್ಟಿದೆ. ಸಚಿವ ಯುಟಿ ಖಾದರ್ ಕಚೇರಿಗೆ ಬಂದ ಮೇಲೆ ಅಧಿಕಾರಿ ಸಿಬ್ಬಂದಿ ಆಗಮಿಸ್ತಾ ಇದ್ದಾರೆ. ನೋಡಿ ಹೆಂಗಿದೆ ಸಿಚುವೇಶನ್. ನಿನ್ನೆ ಬೆಳಿಗ್ಗೆ 10 ಗಂಟೆಗೆ ಲಾಗಿನ್ ಆಗಿದ್ದ ಆರೋಗ್ಯ ಇಲಾಖೆ ಸಿಬ್ಬಂದಿ ಸಚಿವರು ಸಭೆ ಮಾಡ್ತಾ ಇದ್ದಾಗ ಬೆಳಿಗ್ಗೆ 11:30ಕ್ಕೆ ಕಚೇರಿಗೆ ಆಗಮಿಸಿದ್ದಾರೆ. ಶಿಸ್ತು ಪಾಲನೆಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಸಚಿವ ಯುಟಿ ಖಾದರ್. ನಾವು ಯುಟಿ ಖಾದರ್ ಮಾತನಾಡುವಂಥ ಸಂದರ್ಭದಲ್ಲೂ ನೋಡ್ತಾ ಇರ್ತೀವಿ, ಒಂದು ಮಾತಿನಲ್ಲಿ ಸ್ಪಷ್ಟತೆಯನ್ನು ಕೊಡ್ತಾರೆ. ವಿಚಾರಗಳ ಕುರಿತಂತೆ ಒಂದು ಸ್ಪಷ್ಟನೆ ಕೊಡ್ತಾರೆ. ಇಲ್ಲ ಹಿಂಗೆ ಕರೆಕ್ಟಾಗಿ ಹೇಳ್ತಾರೆ. ಅಂತೆಯೇ ಇದೀಗ ಸೂಚನೆಯನ್ನು ಕೊಟ್ಟಿರೋದಲ್ಲಿ ಸಚಿವ ಯುಟಿ ಖಾದರ್ ಮೊನ್ನೆಯಷ್ಟೇ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸಿದ್ದಾರೆ. ಸಿಎಂ ಡಿಕೆಶಿ ಸಕಾಲಕ್ಕೆ ಕಚೇರಿಗೆ ಬರುವಂತೆ ಆದೇಶವನ್ನು ಕೊಟ್ಟಿದ್ದಾರೆ. ಈಗ ಆದೇಶವನ್ನು ಕೊಟ್ಟಿರೋದು ಶಾಲಿನಿ ರಜನೀಶ್. ಆದರೆ ಆದೇಶವನ್ನು ಸರಿಯಾಗಿ ಪಾಲಿಸ್ತಾ ಇಲ್ಲ ಆರೋಗ್ಯ ಇಲಾಖೆ ಸಿಬ್ಬಂದಿ. So you will see, sir, actually lot of digital health social yes, new society. So ನಮ್ಮಲ್ಲಿ ಸರ್ ಆಕ್ಚುಲಿ ತುಂಬಾ ಕಂಪ್ಯೂಟರೈಸೇಷನ್ ಅಂದ್ರೆ ಡಿಜಿಟಲ್ ಹೆಲ್ತ್ ಅಲ್ಲಿ ಸರ್ ಬಹಳ ಅನುಕೂಲ ಮಾಡುತ್ತೆ. ಸೊ ಯು ವಿಲ್ ಸಿ ಸರ್ ಆಕ್ಚುಲಿ ಲಾಟ್ ಆಫ್ ಡಿಜಿಟಲ್ ಇನಿಷಿಯೇಟಿವ್ಸ್ ನಡೀತಾ ಇವೆ ಸರ್ ನಮ್ಮಲ್ಲಿ. ಫಾರ್ ಎಕ್ಸಾಂಪಲ್ ಟೆಲಿ ಐಸಿಯು ಡಿಜಿಟಲ್ ಹೆಲ್ತ್. ಹೌದು ಸರ್. ಅದು 10 ಇದು ಆಂಬುಲೆನ್ಸ್ ಇನ್ಚಾರ್ಜ್ ಸರ್ ದಿನೇಶ್ ಕುಮಾರ್ ಸರ್. Sir, I am Sunil Kumar sir. I am Commissioner Ayush sir. Digital health social yes, new society. So ನಮ್ಮಲ್ಲಿ ಸರ್ ಆಕ್ಚುಲಿ ತುಂಬಾ ಕಂಪ್ಯೂಟರೈಸೇಷನ್ ಅಂದ್ರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಗಣೇಶ್ ಹೆಗ್ಡೆ. ಗಣೇಶ್, ಈಗಾಗಲೇ ಸೂಚನೆ ಕೊಟ್ಟರೂ ಕೂಡ ಸೂಚನೆ ಕೊಡಲಿಲ್ಲ ಅಂದರೆ ಪರವಾಗಿಲ್ಲ, ನಾವು ಹಿಂದೆ ಹೆಂಗೆ ಬರ್ತಿರ್ತೀವಿ ಹಂಗೆ ಬರ್ತೀವಿ ಅನ್ಕೋತಿದ್ರೆ ಸೂಚನೆ ಬಂದ ಮೇಲೂ ಇಷ್ಟು ನೆಗ್ಲಿಜೆನ್ಸ್ ಹೆಂಗೆ? ಇದಕ್ಕೆ ಏನು ಉತ್ತರ, ಏನು ಕತೆ? ಖಂಡಿತವಾಗ್ಲೂ ಈಗಾಗಲೇ ಚೀಫ್ ಸೆಕ್ರೆಟರಿ ಅವರು ಹಾಗೇನೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮೊನ್ನೆ ಮೀಟಿಂಗ್ ನಲ್ಲಿ ಸಾಕಷ್ಟು ನಿರ್ದೇಶನ ಕೊಟ್ಟಿರುವಂತದ್ದು, ಒಂದು ರೀತಿಯಲ್ಲಿ ಆಡಳಿತದಲ್ಲಿ ಚುರುಕು ಮೂಡಿಸುವಂತದ್ದು, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ತಡೆ ಹಾಕುವಂಥದ್ದು, ಬೇಕಾಬಿಟ್ಟಿ ಕಚೇರಿ ಬರುವಂತದ್ದು, ಬೇಕಾಬಿಟ್ಟಿ ಕೆಲಸಗಳು ಮಾಡುವಂಥದ್ದು ಮಾಡಕ್ಕಿಲ್ಲ ಅನ್ನುವಂತಹ ಖಡಕ್ ವಾರ್ನಿಂಗ್ ಅನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ನೀಡಿದ್ರು. ಅಲ್ಲದೆ ಆ ಸಂಬಂಧ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರು ಕೂಡ ಒಂದು ಆದೇಶವನ್ನು ಮಾಡಿದ್ರು. ಬೆಳಗ್ಗೆ ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಕರ್ತವ್ಯಕ್ಕೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗ, ನೌಕರವರ್ಗ ಹಾಜರಿರಬೇಕು, ಇಲ್ಲದಿದ್ರೆ ಶಿಸ್ತು ಕ್ರಮವನ್ನು ಎದುರಿಸಬೇಕಾಗುತ್ತೆ ಅನ್ನೋದು ಎಚ್ಚರಿಕೆಯನ್ನು ನೀಡಿದ್ರು. ಆದ್ರೆ ನಿನ್ನೆ ಒಂದು ರೀತಿಯಲ್ಲಿ ನೂತನ ಸಚಿವರಾಗಿ ಆಯ್ಕೆಯಾದಂತಹ ಯುಟಿ ಖಾದರ್ ಅವರು ಆರೋಗ್ಯ ಇಲಾಖೆಯಲ್ಲಿ ಒಂದು ಅಧಿಕಾರಿಗಳ ಏನು ಸಭೆಯನ್ನ ಕರೆದ್ರು. ಇಲಾಖೆವಾರು ಏನೇನು ಸಮಸ್ಯೆಗಳಿದೆ, ಹೇಗೆ ಇಲಾಖೆವಾರು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತ ಪ್ರಯತ್ನ ಮಾಡುವಂತ ಸಂದರ್ಭದಲ್ಲಿ ಇವರು ಸಚಿವರು ಸ್ವತಃ ಬೆಳಗ್ಗೆ 10 ಗಂಟೆ 10:30 ಕಚೇರಿಗೆ ಬಂದ್ರೆ ಆ ಸಂದರ್ಭದಲ್ಲಿ ಅಧಿಕಾರಿಗಳ ವರ್ಗನೇ ಇರ್ಲಿಲ್ಲ. ಸಭೆಗಳು ಮಾಡುವಂತ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಕದ್ದು ಮುಚ್ಚಿ ಬರುವಂತದ್ದು, ಆಫೀಸಿಗೆ ಹಿಂಭಾಗದಿಂದ ಬಂದು ಪಂಚಿಂಗ್ ಮಾಡುವಂತದ್ದು, ಲಾಗಿನ್ ಮಾಡುವಂತ ಪ್ರಕ್ರಿಯೆಗಳು ಕಂಡು ಅದು ಕ್ಯಾಮ್ರಾ ಕಣ್ಣಿಗೆ ಕಂಡಂತ ಸಂದರ್ಭದಲ್ಲಿ ಸಹಜವಾಗಿ ಸಚಿವರು ಕೂಡ ಇದು ಉಂಟಾಗುವಂತ ಮಾತು. ಏನು ನಡೀತಾ ಇದೆ ಇಲ್ಲಿ ರಾಜ್ಯದಲ್ಲಿ, ಇಲಾಖೆಯಲ್ಲಿ ಏನ್ ನಡೀತಾ ಇದೆ ಅನ್ನೋಂತಹ ಬೇಸರವನ್ನ ಆಯುಕ್ತರ ಬಳಿಯಲ್ಲಿ ವ್ಯಕ್ತಪಡಿಸಿದ್ರು. ಹಾಗೇನೆ ಇನ್ಮುಂದೆ ಈ ರೀತಿಯ ನೆಗ್ಲಿಜೆನ್ಸಿ ಆಗ್ಬಾರ್ದು, ಯಾರು ಸಂಬಂಧಪಟ್ಟವರು ಸರಿಯಾಗಿ ಕಚೇರಿಗಳಿಗೆ ಸಮಯಕ್ಕೆ ಬರಲ್ಲ ಅಂತವ್ರ ಮೇಲೆ ನೋಟಿಸ್ ಕೊಟ್ಟು ಶಿಸ್ತು ಕ್ರಮ ಕೈಗೊಳ್ಳಿ ಅನ್ನೋಂತ ಸೂಚನೆಯನ್ನು ಕೊಟ್ಟಿದ್ರು. ಹಾಗಾಗಿ ನಾವು ಆಯುಕ್ತ ಗುರುದತ್ ಹೆಗ್ಡೆ ಅವ್ರನ್ನು ಕೂಡ ಪ್ರಶ್ನೆ ಮಾಡಿದಾಗ, ಹಿಂದೆ ನಾವು ಈ ಹಲವು ಬಾರಿ ಹೇಳಿದೀವಿ, ನೋಟಿಸ್ ಕೂಡ ನೀಡಿದೀವಿ, ಮತ್ತೆ ಅದು ರಿಪೀಟೆಡ್ ಆಗಿದೆ, ಪರಿಶೀಲನೆ ಮಾಡ್ತೀನಿ ಅಂತವ್ರ ಮೇಲೆ ಕ್ರಮವನ್ನು ಕೂಡ ಕೈಗೊಳ್ತೀನಿ ಅಂತ ಮಾಹಿತಿಯನ್ನ ನೀಡಿರುವಂತದ್ದು. ಥ್ಯಾಂಕ್ ಯು ಗಣೇಶ್ ಹೆಗ್ಡೆ ತಮ್ಮೆಲ್ಲ ಮಾಹಿತಿಗಾಗಿ.